ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಮರಳಿ ಸುಸ್ವಾಗತ. ಇಂದು ನೀವು ತಿಳಿದುಕೊಳ್ಳಬೇಕಾದ ಕರ್ನಾಟಕದಲ್ಲಿನ ಇತ್ತೀಚಿನ ಘಟನೆಗಳಿಗೆ ನಾವು ಧುಮುಕುತ್ತಿದ್ದೇವೆ. ತೀವ್ರ ಹವಾಮಾನ ಎಚ್ಚರಿಕೆ, ಅತ್ಯಾಕರ್ಷಕ ಉದ್ಯೋಗದ ಕೊಡುಗೆ ಪ್ರಾರಂಭಿಸೋಣ. ಮೊದಲನೆಯದಾಗಿ, ಭಾರತೀಯ ಹವಾಮಾನ ಇಲಾಖೆಯು ಅಕ್ಟೋಬರ್ 9ರವರೆಗೆ ಕರ್ನಾಟಕದಾದ್ಯಂತ ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಿದೆ. ಇದು ಲಕ್ಷದ್ವೀಪ ಪ್ರದೇಶದಿಂದ ಹುಟ್ಟಿಕೊಂಡಿರುವ ಬಿರುಗಾಳಿಯ ಗಾಳಿಯಿಂದಾಗಿ ಈ ಮಳೆಯ ಸಾಧ್ಯತೆ ಇರುವುದರಿಂದ ನಿವಾಸಿಗಳು ಎಚ್ಚರವಾಗಿರಲು ಸೂಚಿಸಲಾಗಿದೆ. ಪ್ರವಾಹ ಮತ್ತು ಇತರ ಹವಾಮಾನ ಸಂಬಂಧಿತ ಸವಾಲುಗಳಿಗೆ ಕಾರಣವಾಗುತ್ತದೆ. ವಿಜಯಪುರದ ಬೆಳವಣಿಗೆಯ ಕಥೆಯಲ್ಲಿ ಬೋರ್ವೆಲ್ನಲ್ಲಿ ಸಿಕ್ಕಿಬಿದ್ದ ಬಾಲಕನ ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಈ ಘಟನೆಯು ಗಮನಾರ್ಹ ಮಾಧ್ಯಮ ಗಮನ ಮತ್ತು ಸಮುದಾಯದ ಕಾಳಜಿಯನ್ನು ಗಳಿಸಿದೆ, ಏಕೆಂದರೆ ರಕ್ಷಣಾ ತಂಡಗಳು ದಣಿವರಿಯಿಲ್ಲದೆ ಕರೆತರಲು ಶ್ರಮಿಸುತ್ತಿವೆ. ಅವನನ್ನು ಸುರಕ್ಷಿತವಾಗಿರಿಸ. ಇಲ್ಲೊಂದು ಅಚ್ಚರಿಯ ಟ್ವಿಸ್ಟ್. ಬೆಂಗಳೂರಿನ ಟೆಕ್ ಕಂಪನಿಯೊಂದು ದಿಗ್ಭ್ರಮೆಗೊಳಿಸುವ ಕೆಲಸದ ಪ್ಯಾಕೇಜ್ ನೀಡುವ ಮೂಲಕ ಸುದ್ದಿ ಮಾಡಿದೆ. 65 ರೂಪೀಸ್ ಲಕ್ಷ ಸಂಬಳದ ಜೊತೆಗೆ 28 ರೂಪೀಸ್ ಲಕ್ಷ ಬೋನಸ್. ಈ ಅನಿರೀಕ್ಷಿತ ಕೊಡುಗೆ ಸಿಕ್ಕಿದೆ ಉದ್ಯೋಗಾಕಾಂಕ್ಷಿಗಳು ಮತ್ತು ಟೆಕ್ ಉತ್ಸಾಹಿಗಳ ಗಮನ ಹರಿಸಿದ್ದಾರೆ. ಹಬ್ಬದ ಸೀಸನ್ ಸಮೀಪಿಸುತ್ತಿದ್ದಂತೆ ಭಾರತೀಯ ರೈಲ್ವೆಯು ಬೆಂಗಳೂರು ಮತ್ತು ಮೈಸೂರಿನಿಂದ ಬೆಳಗಾವಿ ಮತ್ತು ವಿಜಯಪುರಕ್ಕೆ ವಿಶೇಷ ರೈಲು ಸೇವೆಗಳನ್ನು ನಿರ್ವಹಿಸುವ ಮೂಲಕ ತನ್ನ ಆಟವನ್ನು ಹೆಚ್ಚಿಸುತ್ತಿದೆ. ಇದು ದಸರಾ ಮತ್ತು ದೀಪಾವಳಿ ಆಚರಣೆಗಳಿಗೆ ಪ್ರಯಾಣಿಸಲು ಅನುಕೂಲವಾಗಿದೆ. ಈ ಹಬ್ಬದ ಸಮಯದಲ್ಲಿ ಕುಟುಂಬಗಳು ಮತ್ತೆ ಒಂದಾಗಲು ಸುಲಭವಾಗುತ್ತದೆ. ಕೊನೆಯದಾಗಿ, ಮಾರತ್ಹಳ್ಳಿ ಸೇತುವೆಯಲ್ಲಿ ಗಮನಾರ್ಹವಾದ ಸಂಚಾರ ನಿರ್ಬಂಧಗಳ ಬಗ್ಗೆ ಬೆಂಗಳೂರಿನ ಪ್ರಯಾಣಿಕರು ತಿಳಿದಿರಬೇಕು. ನಡೆಯುತ್ತಿರುವ ಕಾಮಗಾರಿಗಳಿಂದಾಗಿ 10 ಗಂಟೆಗಳ ಕಾಲ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಮತ್ತು ದಟ್ಟಣೆಯನ್ನು ಕಡಿಮೆ ಮಾಡಲು ಅಧಿಕಾರಿಗಳು ಪರ್ಯಾಯ ಮಾರ್ಗಗಳನ್ನು ಒದಗಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ಪ್ರಯಾಣವನ್ನು ಯೋಜಿಸಲು ಮರೆಯದಿರಿ. ಈ ವಿಷಯಗಳ ಕುರಿತು ನಿಮ್ಮ ಆಲೋಚನೆಗಳು ಏನು? ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. And smoother travel experiences for everyone. And that wraps up our update on the latest trends and news from Karnataka. What are your thoughts on these topics? Let us know in the comments below. Don't forget to like, share, and subscribe for more updates. Thanks for watching.